ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ. ನಿನ್ನೆ ಸಮೀರ್ ಮತ್ತು ನನ್ನ ನಡುವೆ ನಡೆದಂತ ಒಂದು ಆಡಿಯೋದ ಒಂದು ಸಣ್ಣ ತುಣುಕನ್ನ ನಿಮಗೆ ಕೇಳಿಸಿದೆ. ಆ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಕೆಲವೊಂದಷ್ಟು ಕಮೆಂಟ್ಗಳು ಬಂದಿದೆ. ಆ ಕಮೆಂಟ್ಗಳದ್ದು ಓವರ್ ಆಲ್ ಸಾರಾಂಶ ಏನಪ್ಪಾ ಅಂತಂದ್ರೆ, ಓಕೆ, ಸಮೀರನು ತಪ್ಪು ಮಾಡಿದ್ದಾನೆ ಅಂತಾನೆ ಅನ್ಕೊಳ್ಳೋಣ. ಈ ನಕಲಿ ಹೋರಾಟಗಾರ ಇದಾರಲ್ಲ, ಇವರು ತಪ್ಪು ಅಂತಾನೆ ಅನ್ಕೊಳ್ಳೋಣ. ಹಾಗಾದ್ರೆ ಸೌಜನ್ಯ ಅನ್ನೋ ಒಂದು ಹುಡುಗಿಗೆ ಹಾಗೆ ಇಲ್ವಾ? ಹಾಗಾದ್ರೆ ಸೌಜನ್ಯಗೆ ನ್ಯಾಯ ಸಿಗೋದೇ ಬೇಡವಾ? ಈ ರೀತಿಯ ಒಂದಷ್ಟು ಕಮೆಂಟ್ಗಳು ಬಂದಿದೆ. ನಮ್ಮ ವಿಡಿಯೋಗಳನ್ನ ನೀವು ಗಮನಿಸಿದ್ರೆ ಪ್ರತಿ ವಿಡಿಯೋದಲ್ಲೂ ನಾವು ಏನು ಹೇಳ್ತೀವಿ, ಸಾಕ್ಷಿಗಳನ್ನ ಜೇಬಲ್ಲಿ ಇಟ್ಕೋಬೇಡಿ, ನಡೀರಿ ಕೋರ್ಟ್ಗೆ ತಗೊಂಡೋಗಿ ಕೊಡೋಣ, ಸಾಕ್ಷಿಗಳನ್ನ ಕೊಡಿ ಅಂತಾನೆ ಕೇಳ್ತಾ ಇದ್ದೀವಿ. ಯಾರೋ ಒಬ್ಬರನ್ನ ಬಚಾವ್ ಮಾಡಬೇಕು ಅಥವಾ ಯಾರೋ ಒಬ್ಬರನ್ನ ತಪ್ಪಿಸ್ಬೇಕು ಅನ್ನೋ ಉದ್ದೇಶ ಇದ್ರೆ ಸಾಕ್ಷಿಗಳನ್ನ ಕೊಡಿ ಅಂತ ಯಾಕೆ ಹೇಳ್ತೀವಿ? ಓಕೆ, ಅದನ್ನು ಬಿಡಿ. ಈಗ ಸೌಜನ್ಯಾಳಿಗೆ ನ್ಯಾಯ ಬೇಕು ಅಂತ ಹೇಳೋ ಪ್ರತಿಯೊಬ್ಬರಿಗೂ ನಂದೊಂದು ಚಾಲೆಂಜ್ ಇದೆ. ಇತ್ತೀಚೆಗೆ ಒಡನಾಡಿ ಎನ್ನುವಂತಹ ಒಂದು ಸಂಸ್ಥೆ ಒಬ್ಬ ಮಹಿಳೆ 2012ರ ಈ ಘಟನೆಯನ್ನ ನಾನು ನೋಡಿದ್ದೀನಿ ಅಂತ ಹೇಳಿರೋ ಒಂದು ಆಡಿಯೋ ವೈರಲ್ ಆಗಿದೆ. ಈಗ ಈ ಒಂದು ಜೀವಂತ ಸಾಕ್ಷಿಯ ಆಧಾರದಲ್ಲಿ ನಾವು ನ್ಯಾಯಾಲಯವನ್ನ ಅಪ್ರೋಚ್ ಮಾಡಬಹುದು. ದಯವಿಟ್ಟು ಈ ಕೇಸ್ನಲ್ಲಿ ಸಾಕ್ಷಿಗಳಿದೆ, ಮರುತನಿಖೆ ಮಾಡಿ ಅಂತ. ಆದರೆ ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಈ ಮರುತನಿಖೆ ಮಾಡಿ ಅಂತ ಈ ಪೆಟಿಷನ್ ಹಾಕೋ ಅಧಿಕಾರ ಇರೋದು ವಿಕ್ಟಿಮ್ನ ಫ್ಯಾಮಿಲಿಗೆ ಮಾತ್ರ. ಅಂದರೆ ಸೌಜನ್ಯ ಅವರ ತಾಯಿ ಅಥವಾ ಕುಟುಂಬಸ್ಥರಿಗೆ ಮಾತ್ರ. ಸೊ ಸೌಜನ್ಯಾಳಿಗೆ ನ್ಯಾಯ ಬೇಕು ಅಂತ ಹೇಳೋ ಪ್ರತಿಯೊಬ್ಬರಿಗೆ, ಸ್ಪೆಷಲಿ ಪರ್ಟಿಕ್ಯುಲರ್ಲಿ ಧರ್ಮಸ್ಥಳ, ಬೆಳ್ತಂಗಡಿ ಅಥವಾ ಸುತ್ತಮುತ್ತಲಿನ ಪ್ರದೇಶಗಳು ಯಾರಾದರೂ ಇದ್ದರೆ ಈ ಪೆಟಿಷನ್ ಒಂದು ಫಾರ್ಮ್ಯಾಟ್ ಇದೆಯಲ್ಲ, ಅದನ್ನು ಪೂರ್ತಿ ರೆಡಿ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ. ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಮ್ಮ ಇಮೇಲ್ ಐಡಿಗೆ ನೀವು ಕಳಿಸಿದ್ರೆ ಸಾಕು, ನಿಮ್ಮನ್ನು ನಾವೇ ಕಾಂಟ್ಯಾಕ್ಟ್ ಮಾಡ್ತೀವಿ. ಈ ಪೆಟಿಷನನ್ನು ಕಂಪ್ಲೀಟಾಗಿ ಟೈಪ್ ಮಾಡಿ ಅದರ ಪೇಪರ್ ವರ್ಕ್ ಏನೇನು ಬೇಕೋ ಅದನ್ನೆಲ್ಲ ನಾವೇ ಮಾಡಿ ಕಳಿಸ್ತೀವಿ. ದಯವಿಟ್ಟು ಹೋಗಿ ಸೌಜನ್ಯ ಅವರ ತಾಯಿಗೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಒಂದೇ ಒಂದು ಸಹಿ ತರೋಕ್ಕೆ ನಿಮ್ಮ ಕೈಲಾಗುತ್ತಾ? ಒಂದೇ ಒಂದು ಸಹಿ ತಂದರೆ ಈ ಕೇಸನ್ನು ರೀಓಪನ್ ಮಾಡಿಸೋ ಜವಾಬ್ದಾರಿ ನಮ್ಮದು. ಈ ಒಂದು ಪ್ರೋಸೆಸ್ನಲ್ಲಿ ಕೋರ್ಟ್ ಫೀಸ್ ಆಗಿರ್ಬೋದು, ಪೇಪರ್ ವರ್ಕ್ಗಾಗಿರ್ಬೋದು, ಲಾಯರ್ಗಳ ಫೀಸ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ನಾವೇ ವಹಿಸ್ಕೋತೀವಿ. ಅದು ನಮ್ಮ ಸ್ವಂತ ಜೇಬಿಂದಾದರೂ ಸರಿ, ಅಥವಾ ಯಾವುದಾದ್ರೂ ಸಂಘ ಸಂಸ್ಥೆಗಳಿಂದಾದರೂ ಸರಿ, ಅಥವಾ ಕ್ರೌಡ್ ಫಂಡಿಂಗ್ ಮೂಲಕ ಆದರೂ ಸರಿ, ಈ ಎಲ್ಲ ಖರ್ಚು ವೆಚ್ಚಗಳನ್ನು ನಾವೇ ನೋಡ್ಕೋತೀವಿ. ಈ ಒಂದು ಕೆಲಸನ ನಿಮ್ಮ ಕೈಯಿಂದ ಮಾಡೋಕ್ಕೆ ಆಗತ್ತಾ? ದಯವಿಟ್ಟು ಈ ಕೆಲಸ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗತ್ತೆ ಅಂದರೆ ನಮ್ಮ ಇಮೇಲ್ ಐಡಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಈಗ ಸೌಜನ್ಯಾಳಿಗೆ ನ್ಯಾಯ ಬೇಕು ಅಂತ ಸಿಕ್ಕ ಪೇಜ್ಗಳಲ್ಲಿ, ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕಮೆಂಟ್ ಹಾಕುವಂತಹ ಶೂರರಿಗೆ, ಯಾವ್ಯಾವುದೋ ವಿಚಾರಗಳನ್ನು ಟ್ರೆಂಡ್ ಮಾಡೋ ನೀವು ದಯವಿಟ್ಟು ಕುಸುಮಾವತಿ ಅಮ್ಮವರಿಗೆ ಒಂದು ರಿಕ್ವೆಸ್ಟ್ ಮಾಡಿ. ನಿಮ್ಮ ಕಮೆಂಟ್ಗಳಲ್ಲಿ, ಹ್ಯಾಶ್ಟ್ಯಾಗ್ಗಳಲ್ಲಿ ಅಥವಾ ನಿಮ್ಮ ಅಕೌಂಟ್ಗಳಲ್ಲಿ, ಅಮ್ಮ ಈಗ ಒಂದು ಸಾಕ್ಷಿ ಬಂದಿದೆ, ದಯವಿಟ್ಟು ಬನ್ನಿ ಕೋರ್ಟ್ಗೆ ಹೋಗೋಣ ಅಂತ. ಅವರು ಹೋಗೋ ಬರೋ ಖರ್ಚನ್ನು ಕೂಡ ಬೇಕಾದರೂ ನಾವು ವಹಿಸ್ಕೋತೀವಿ. ಸೌಜನ್ಯಾಳಿಗೆ ನ್ಯಾಯ ಕೊಡಿಸೋಕ್ಕೆ ಇದಕ್ಕಿಂತ ಹೆಚ್ಚಿಗೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಈ ಒಂದು ಪ್ರಯತ್ನ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಈ ಪ್ರಯತ್ನಕ್ಕೆ ಸಹಕಾರ ಕೊಡೋಕ್ಕೆ ನೀವು ರೆಡಿ ಇದ್ದೀರಾ ಅನ್ನೋದಾದರೆ ನಮ್ಮ ಇಮೇಲ್ ಐಡಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲ ವಿಡಿಯೋಗಳ ಉದ್ದೇಶನೂ ಇಷ್ಟೇ. ಕೆಲವರು ಹೇಳ್ತಾರಲ್ಲ, ಅದೇ ರೀತಿ ನಮ್ಮ ಉದ್ದೇಶನೂ ಅಷ್ಟೇ. ಮತ್ತೆ ಸೌಜನ್ಯ ಪ್ರಕರಣ ಚರ್ಚೆಗೆ ಬರಬೇಕು, ಮತ್ತೆ ಕೇಸ್ ಓಪನ್ ಆಗಬೇಕು, ಇಷ್ಟೇ ನಮ್ಮ ಆಶಯ ಕೂಡ. ಸೊ ಈಗ ನಮ್ಮ ಕೈಲಾಗುವಂಥ ಪಾಸಿಬಿಲಿಟಿ ಏನು ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ನಿಮಗೆ ಯಾರಿಗಾದರೂ ನ್ಯಾಯ ಕೊಡಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ